ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಾಹುಲ್ ದಯಾನ್. ನಮ್ಮ ರಾಷ್ಟ್ರೀಯ ಪ್ರಾಣಿ ಹುಲಿ ನಿಜಕ್ಕೂ ಒಂದು ವಿಸ್ಮಯ ಅಂತಾನೆ ಹೇಳಬಹುದು. ಯಾಕಂದರೆ ಅದರ ಆಕಾರ ಇರ್ಬೋದು, ಅದರ ಬಣ್ಣ, ಅದು ಬೇಟೆಯಾಡೋ ರೀತಿ, ಅದರ ಮೂಮೆಂಟ್, ಅದರ ಶಕ್ತಿ ಎಲ್ಲವೂ ಒಂದು ರೀತಿ ನಿಜಕ್ಕೂ ಅಮೇಝಿಂಗ್ ಅಂತಾನೆ ಹೇಳಬಹುದು. ಈಗ ಯಾಕೆ ಈ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತಂದರೆ, ಮಹಾರಾಷ್ಟ್ರದಲ್ಲಿರುವಂಥ ಜಾನಿ ಅನ್ನೋ ಹುಲಿಯ ಕಾರಣದಿಂದ. ಆ ವಿಚಾರವನ್ನು ನಾನು ನಿಮಗೆ ಆಮೇಲೆ ತಿಳಿಸ್ತೀನಿ. ಆದರೆ ಸಾಮಾನ್ಯವಾಗಿ ಪ್ರೀತಿ, ಪ್ರೇಯಸಿ ಅಂತ ಬಂದಾಗ ಎಂಥ ಕಷ್ಟಗಳನ್ನು ಕೂಡ ದಾಟಬಲ್ಲ, ಜೊತೆಗೆ ಎಂಥದ್ದೇ ಪರಿಸ್ಥಿತಿಯನ್ನು ನಿಭಾಯಿಸಬಲ್ಲ ಮನುಷ್ಯ ಮಾತ್ರ ಅಂತ ನಾವು ನಂಬಿದರೆ ಅದು ಖಂಡಿತ ತಪ್ಪು. ಪ್ರೀತಿ, ಪ್ರೇಮ, ಕಾಮ ಎಲ್ಲವೂ ಕೂಡ ಎಲ್ಲ ಪ್ರಾಣಿಗಳಲ್ಲೂ ಇರುವಂಥ ಸಹಜ ಭಾವನೆ. ಇದಕ್ಕೆ ಉತ್ತಮ ಎಕ್ಸಾಂಪಲ್ ಅಂದರೆ ಮಹಾರಾಷ್ಟ್ರದ ಜಾನಿ ಎಂಬ ಗಂಡು ಹುಲಿ. ಸಹಜವಾಗಿ ಹುಲಿಗಳು ಚಳಿಗಾಲವನ್ನು ತನ್ನ ಸಂತತಿಯನ್ನು ಅಭಿವೃದ್ಧಿಪಡಿಸ್ಕೊಳ್ಳೋದಕ್ಕೆ ಅದು ಆಯ್ಕೆ ಮಾಡಿಕೊಳ್ಳುವಂಥ ಸೀಸನ್ ಆಗಿದೆ. ಇದಕ್ಕಾಗಿ ಅದು ತನ್ನ ಸಂಗಾತಿಯನ್ನು ಹುಡುಕೊಂಡು ಎಷ್ಟೋ ದೂರ ಕ್ರಮಿಸಬಹುದು. ಆದರೆ ಈ ಜಾನಿ ಹಾಗಲ್ಲ. ಇದು ತನ್ನ ಪ್ರೇಯಸಿಯನ್ನು ಹುಡುಕೊಂಡು ಸುಮಾರು 300 ಕಿಲೋಮೀಟರ್ವರೆಗೂ ಕೂಡ ಪ್ರಯಾಣ ಮಾಡಿದೆ. ಮಹಾರಾಷ್ಟ್ರದ ತಿಪೇಶ್ವರ ವನ್ಯಜೀವಿ ಅಭಯಾರಣ್ಯದಿಂದ ತೆಲಂಗಾಣದವರೆಗೂ ಕೂಡ ಆಲ್ಮೋಸ್ಟ್ 3 ರಾಜ್ಯಗಳನ್ನು ದಾಟಿಕೊಂಡು ಈ ಒಂದು ಹುಲಿ ನಡ್ಕೊಂಡೇ ಹೋಗಿರುವಂಥ ಬಗ್ಗೆ ಹಾಗೂ ಅದರ ಚಲನವಲನ ಬಗ್ಗೆ ರೇಡಿಯೋ ಕಾಲರ್ನಲ್ಲಿ ರೆಕಾರ್ಡ್ ಆಗಿದೆ. ಜಾನಿ ತನ್ನ ಪ್ರೇಮಯಾನವನ್ನು ಅಕ್ಟೋಬರ್ ಮೊದಲ ವಾರದಿಂದ ಆರಂಭ ಮಾಡಿದ್ದಾನೆ. ಮಹಾರಾಷ್ಟ್ರದ ನಾಂದೇಡ್ ಜಿಲ್ಲೆಯ ಕಿನ್ವತ್ ತಾಲೂಕಿನಿಂದ ಈತನ ಪ್ರೇಮ ಪ್ರಯಾಣ ಶುರುವಾಗಿದೆ. ಒಂದೊಂದೇ ಅರಣ್ಯವನ್ನು ದಾಟ್ತಾ, ಗದ್ದೆ ಹೊಲಗಳನ್ನು ದಾಟ್ತಾ ಈತ ಬೋತ್ ಮಂಡಲ, ಆದಿಲಾಬಾದ್ ಹಾಗೂ ನಿರ್ಮಲಾ ಜಿಲ್ಲೆಯನ್ನು ದಾಟ್ಕೊಂಡು ಹೋಗಿದ್ದಾನೆ. ಇನ್ನು ನಿರ್ಮಲಾ ಜಿಲ್ಲೆಯಲ್ಲಿ ಕುಂತಾಲ, ಸಾರಂಗಪುರ, ಮಮದಾ ಮತ್ತು ಪೆಂಬಿ ಮಂಡಲ್ಸ್ಗಳನ್ನು ದಾಟ್ಕೊಂಡು ಹೆದ್ದಾರಿ, ಕಚ್ಚಾ ರಸ್ತೆ, ಹೊಲ ಹೀಗೆ ಯಾವ ಕಡೆ ದಾರಿ ಕಾಣಿಸುತ್ತೋ ಅಲ್ಲೆಲ್ಲ ಆತ ದಾಟ್ಕೊಂಡು ತನ್ನ ಹೆಜ್ಜೆ ಗುರುತನ್ನು ಮೂಡಿಸ್ಕೊಂಡು ಹೋಗಿದ್ದಾನೆ. ಇತ್ತೀಚೆಗಷ್ಟೇ ಹೈದರಾಬಾದ್ ನಾಗ್ಪುರ್ ಹೈವೇ ನಂಬರ್ 44 ಕೂಡ ಈತ ಕ್ರಾಸ್ ಮಾಡುವಾಗ ಸಾರ್ವಜನಿಕರ ಕಣ್ಣಿಗೆ ಕಾಣಿಸ್ಕೊಂಡು ಆತ ಆತಂಕವನ್ನು ಸೃಷ್ಟಿ ಮಾಡಿದ್ದ. ಜೊತೆಗೆ ತನ್ನ ದಾರಿಯಲ್ಲಿ ಸಿಕ್ಕಂಥ 4 ಜಾನುವಾರುಗಳನ್ನು ಈತ ತಿಂದು ತೆಗಿದ್ದಾನೆ. ಈ ರೀತಿಯಾಗಿ ವರದಿ ಕೂಡ ಆಗಿದೆ. ಇನ್ನು ಅರಣ್ಯ ಇಲಾಖೆಯವರು ಹೇಳೋ ಪ್ರಕಾರ ಗಂಡು ಹುಲಿಗಳು ಹೆಣ್ಣು ಹುಲಿಗಳ ದೇಹದಿಂದ ಬಿಡುಗಡೆಯಾಗುವಂಥ ಒಂದು ಘಮ ಏನಿರುತ್ತೆ, ಆ ಸುವಾಸನೆಯನ್ನು ಹಿಂಬಾಲಿಸ್ತಾ 100 ಕಿಲೋಮೀಟರ್ ಸಾಗಬಲ್ಲುವಂತೆ. ಈ ಒಂದು ಘಮವೇ ಅವುಗಳು ಪರಸ್ಪರ ಸೇರೋದಕ್ಕೆ ಸಹಕಾರ ಮಾಡಿಕೊಡುತ್ತವೆ ಅಂತ ಕೂಡ ತಜ್ಞರು ಹೇಳ್ತಾರೆ. ಗಂಡು ಹುಲಿಗಳು ದೀರ್ಘ ಪ್ರಯಾಣ ಮಾಡೋದ್ರಲ್ಲಿ ತುಂಬ ಎಕ್ಸ್ಪರ್ಟ್ಗಳಾಗಿರ್ತವೆ. ಜೊತೆಗೆ ಹೊಸ ಪ್ರದೇಶಗಳಿಗೆ ಹೋಗೋದು ಅವುಗಳಿಗೆ ಅತ್ಯಂತ ಸುಲಭದ ವಿಷಯ. ಇದೇ ರೀತಿಯಾಗಿ ಜಾನಿ ಪ್ರಯಾಣ ಶುರುವಾಗಿದೆ. ಒಂದು ವೇಳೆ ಜಾನಿ ತೆಲಂಗಾಣದ ಕವಾಲ ಹುಲಿ ಮೀಸಲು ಅರಣ್ಯ ಪ್ರದೇಶವನ್ನು ತಲುಪಿದ್ದೇ ಆದರೆ ಅದೊಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಅಂತ ಅರಣ್ಯ ಇಲಾಖೆಯವರು ಹೇಳ್ತಿದ್ದಾರೆ. ಯಾಕೆ ಅಂತಂದರೆ ದೂರದಿಂದ ಬಂದಂಥ ಜಾನಿಯಿಂದಾಗಿ ಈ ರಿಸರ್ವ್ ಫಾರೆಸ್ಟ್ನಲ್ಲಿ ಹುಲಿಗಳ ಸಂತತಿ ಜಾಸ್ತಿ ಆಗಬಹುದು ಅಂತ ಹೇಳ್ತಿದ್ದಾರೆ. ಸದ್ಯ ಜಾನಿ ಎಂಬ ಗಂಡು ಹುಲಿ ತನ್ನ ಪ್ರಯಾಣವನ್ನು ಉಟ್ನೂರ್ನ ಲಲ್ತಕೇಡಿ ಗ್ರಾಮದವರೆಗೂ ಕೂಡ ನಡೆಸಿದೆ ಹಾಗೂ ಅಲ್ಲಿನ ಅನೇಕ ನಾಗರಿಕರ ಕಣ್ಣಿಗೆ ಈ ಹುಲಿ ಬಿದ್ದಿದೆ. ಆದರೆ ಸುತ್ತಮುತ್ತಲ ಗ್ರಾಮಸ್ಥರು ಗಾಬರಿ ಆಗೋದು ಬೇಡ, ಅದು ಬೇಟೆಗೆ ಬಂದಿಲ್ಲ, ಪ್ರೇಮಿಯನ್ನು ಮೀಟ್ ಮಾಡೋಕೆ ಬಂದಿದೆ, ನಿಮಗೆ ಯಾವ ತೊಂದರೆನೂ ಇಲ್ಲ, ಇನ್ನೇನು ಕೆಲವೇ ದಿನಗಳಲ್ಲಿ ಜಾನಿ ತನ್ನ ಪ್ರೇಮಿಯನ್ನು ಸಂಧಿಸೋದು ಬಹುತೇಕ ಪಕ್ಕ ಅಂತ ಈ ರೀತಿಯಾಗಿ ಅರಣ್ಯ ಇಲಾಖೆ ಮಾಹಿತಿಯನ್ನು ಕೊಟ್ಟಿದೆ. ಒಂದು ವೇಳೆ ಅದು ಸಂಧಿಸಿದ್ದೇ ಆದಲ್ಲಿ ಇದು ಅಪ್ಪಟ ಪ್ರೇಮಿಯೊಬ್ಬನ ವಿಜಯ ಅಂತಲೇ ಹೇಳಬಹುದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಅದೇ ಥರ ನ್ಯೂಸ್ ಫಸ್ಟ್ ಸ್ಪೆಷಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.